ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನನ್ನ ಹೋದ ವ್ಲಾಗಲ್ಲಿ ನಾವೆಲ್ಲರೂ ಉಡುಪಿಯಿಂದ ಶಿವಮೊಗ್ಗಕ್ಕೆ ಪುಟಾಣಿ ಪಾಪು ನಾಮಕರಣಕ್ಕೆ ಹೊರಟಿದ್ದನ್ನು ನೀವು ನೋಡಿದ್ರಿ. ಇವತ್ತಿನ ಈ ವ್ಲಾಗಲ್ಲಿ ನಾವು ಅಲ್ಲಿಂದ ಶಿವಮೊಗ್ಗಕ್ಕೆ ಬಂದ ಮೇಲೆ ಏನೇನೆಲ್ಲ ನಡೀತು ಅಂತ ನೋಡ್ಬೋದು. ಹೋಗಿದ ತಕ್ಷಣ ಅತ್ತೆ ಒಳ್ಳೆ ಬಿಸಿ ಬಿಸಿ ಚಿಕನ್ ಬಿರಿಯಾನಿ ಮಾಡಿದರು. ಅದನ್ನು ಡಿನ್ನರ್ಗೆ ನಾವು ಊಟ ಮಾಡಿ ಸ್ವಲ್ಪ ಹೊತ್ತು ಚರಿದ ಜೊತೆಗೆ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಿದ್ರು. ಯಾಕಂದರೆ ನೆಕ್ಸ್ಟ್ ಡೇ ಫುಲ್ ಡೇ ನಾಮಕರಣದ ಹಿಂದಿನ ದಿನದ್ದು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ಸ್ ಎಲ್ಲ ಬಾಕಿ ಇತ್ತು, ಅದನ್ನೆಲ್ಲ ಮಾಡೋದಿತ್ತು. ಸೊ ಆರಾಮಾಗಿ ಮಲ್ಕೊಂಡು ಬೆಳಗ್ಗೆ ಎದ್ಮೇಲೆ ಅತ್ತೆ ಕೈಯಾರೆ ಬಿಸಿ ಬಿಸಿ ಕಾಫಿ ಕುಡಿದು ಮೈಂಡ್ ಫುಲ್ ರಿಫ್ರೆಶ್ ಆಯಿತು. ಇವತ್ತು ದೋಸೆ ಪಲ್ಯ ಚಟ್ನಿ ಮಾಡ್ತಿದ್ದೀವಿ ತಿಂಡಿಗೆ. ತಿಂಡಿ ಆದ ತಕ್ಷಣ ಮಧ್ಯಾಹ್ನಕ್ಕೆಲ್ಲ ಅಡುಗೆ ಮಾಡಿಟ್ಟು ಅತ್ತೆ ಮತ್ತು ನಮ್ಮ ಇನ್ನೊಬ್ಬರತ್ತೆ ನೀವು ನೋಡಿದ್ದೀರ, ನಮ್ಮ ಮಾವನ ಅಕ್ಕ, ಅವರು ಕೂಡ ಬರ್ತಿದ್ದಾರೆ. ಅವ್ರನ್ನ ಹೋಗಿ ಪಿಕಪ್ ಮಾಡ್ಕೊಂಡು ಬರ್ತೀವಿ. ಅದಾದಮೇಲೆ ಎಲ್ಲರೂ ಶಾಪಿಂಗಿಗೆ ಹೋಗೋ ಪ್ಲ್ಯಾನ್ ಇದೆ. ಅದಕ್ಕೋಸ್ಕರ ಬೇಗ ಬೇಗ ತಿಂಡಿ ಎಲ್ಲ ಫಿನಿಷ್ ಮಾಡ್ತಿದ್ದೀವಿ ಒಬ್ಬೊಬ್ರದ್ದೇ. ದೋಸೆ ಅಂದರೆ ಒಬ್ಬರಾದ್ಮೇಲೆ ಒಬ್ಬರು ತಿನ್ನಬೇಕಲ್ವ, ಸೊ ಲೇಟ್ ಆಗೇ ಆಗುತ್ತೆ. ಸೊ ಬಿಸಿ ಬಿಸಿ ದೋಸೆ ಮಾಡಿಕೊಡ್ತಾ ಇದ್ದೀನಿ. ಈಗ ನಾವು ಫೋನ್ ಬಂತು, ನಮ್ಮ ಮಾವ ಅವರ ಅಕ್ಕ ಏನಿದ್ದಾರೆ ನಮ್ಮ ಅತ್ತೆ, ಅವರನ್ನ ಕರ್ಕೊಂಡು ಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಈಗ ಬಸ್ ಸ್ಟ್ಯಾಂಡಿಗೆ. ನಮ್ಮ ಮನೇಲಿ ಏನೇ ಫಂಕ್ಷನ್ ಆದರೂ ಅವ್ರು ಬಂದು ಅವ್ರ ಗೈಡೆನ್ಸಲ್ಲೇ ಎಲ್ಲ ನಡೆಯೋದು. ಅವ್ರು ಇಲ್ಲೇ ಹತ್ತಿರದಲ್ಲೇ ಇರ್ತಾರೆ, ಶಿವಮೊಗ್ಗದಿಂದ ಒಂದು 10-15 ಮಿನಿಟ್ಸ್ ದೂರದಲ್ಲಿರ್ತಾರೆ. ಅಲ್ಲಿಂದ ಬಂದಿದ್ದರು. ಸೊ ನಾವು ಅವ್ರನ್ನ ಪಿಕಪ್ ಮಾಡ್ಕೊಂಡಿದ್ದೀವಿ. ಈಗ ಅತ್ತೆನ ವಾಪಸ್ ಮನೆಗೆ ಡ್ರಾಪ್ ಮಾಡಿಬಿಟ್ಟು ಸ್ವಾತಿನ ಪಿಕಪ್ ಮಾಡ್ಕೊತಿದ್ದೀವಿ. ಸ್ವಾತಿನ ನಾವು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀವಿ ಅಂದರೆ ಅವಳ ಸೀರೆನ ಮೇಕಪ್ ಆರ್ಟಿಸ್ಟ್ ಹತ್ರ ಕೊಟ್ಟು ಹೋದರೆ ಅವರು ನೆಕ್ಸ್ಟ್ ಡೇಗೆ ಎಲ್ಲ ಸೀರೆ ಐರನ್ ಮಾಡಿ ಪಿನ್ ಮಾಡಿ ತೊಗೊಂಡು ಬರ್ತಾರೆ. ಬೇಗ ರೆಡಿ ಮಾಡಿಬಿಡ್ಬೋದು ಸ್ವಾತಿನ ಅಂತ. ಸೊ ಅವ್ರ ಹತ್ರ ಹೋಗಿ ಸ್ಯಾರಿ ಎಲ್ಲ ಕೊಟ್ಟು ಬಂದ್ವಿ. ಈಗ ಅತ್ತೆ ಅವ್ರದ್ದು ಲಿಸ್ಟ್ ಏನಿದೆ ಅದನ್ನೆಲ್ಲ ಚೆಕ್ ಮಾಡ್ಕೊತಿದ್ದಾರೆ. ₹50 ಮಂಗಳೂರು ಮಾಲಂಸಿ, ದೀಪದ ಕಂಬ, 2 ತಟ್ಟೆ, 5 ಚಾಪೆ ಏನೇನು ತೊಗೋಬೇಕು, ಸೊ ಯಾವ್ಯಾವ ಅಂಗಡಿ ಯಾವ್ಯಾವ ಏರಿಯಾದಲ್ಲಿ ಏನೇನು ಸಿಗುತ್ತೆ ಅಂತ ನೋಡ್ಕೊತಿದ್ದಾರೆ. ಅದಾದಮೇಲೆ ಅವರು ಶಾಪಿಂಗಿಗೆ ಹೋಗ್ತಾರೆ. ಕಾರ್ತಿಕ್ಕು ಇಬ್ಬರು ಅತ್ತೆಯಂದಿರಿಗೂ ಮಾರ್ಕೆಟಿಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಅವರು ಬಳೆ, ಹೂವು, ಹಣ್ಣು ಏನೇನಿತ್ತು ಶಾಪಿಂಗ್ ಲಿಸ್ಟಲ್ಲಿ ಅದನ್ನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದಾರೆ. ಅಷ್ಟರಲ್ಲಿ ನಾನು ಚರಿತಿಗೆ ಸ್ನಾನ ಮಾಡಿಸಿ ಊಟ ಮಾಡಿಸಿ ಮಲಗಿಸ್ತಾ ಇದ್ದೆ. ಹಾಗೆ ಪುಟಾಣಿ ಪಾಪುನು ಕೂಡ ಸ್ವಾತಿ ನೋಡ್ಕೋಬೇಕಿತ್ತು. ಸೊ ನಾವು ಮನೆಯಲ್ಲೇ ಉಳ್ಕೊಂಡಿದ್ವಿ. ಅವರು ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಮೇಲೆ ಮನೆಯಲ್ಲಿ ಎಲ್ಲ ಸಾಮಾನು ಜೋಡಿಸಿಡೋಕ್ಕೆ ಅಂತ ಇಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಡೇ ನಾವು ಹಾಲ್ ಏನು ಬುಕ್ ಮಾಡಿದ್ದೀವಿ ಅಲ್ಲಿಗೆ ತೊಗೊಂಡು ಹೋಗೋಕ್ಕೆ ಯಾವುದು ಸಾಮಾನು ಮಿಸ್ ಆಗಬಾರ್ದು ಅಂತ ಅತ್ತೆ ಪೂಜಾರರು ಅವರು ಕೊಟ್ಟಿದ್ದ ಲಿಸ್ಟನ್ನ ನೋಡಿ ಎಲ್ಲ ಐಟಮ್ಸ್ನು ನೀಟಾಗಿ ಪ್ಯಾಕ್ ಮಾಡಿ ಇಡ್ತಾ ಇದ್ದಾರೆ. ಹಾಗೆ ಇದು ಅತ್ತೆ ಸ್ವಾತಿಗೆ ಮಡ್ಲಕ್ಕಿ ಕೊಡೋಕ್ಕೆ ಅಂತ ಒಂದು ಸೀರೆ ಕೂಡ ತೊಗೊಂಡಿದ್ದಾರೆ. ಇಲ್ಲಿಗೆ ನಾಮಕರಣದ ತಯಾರಿ ಎಲ್ಲ ಮುಗೀತು. ಸೊ ನೆಕ್ಸ್ಟ್ ಡೇ ಎದ್ದೇಳೋಷ್ಟರಲ್ಲಿ ಅತ್ತೆ ಆಲ್ರೆಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಕೂಡ ಮಾಡಿ ಮುಗಿಸ್ಬಿಟ್ಟಿದ್ರು. ನಮಗೆಲ್ರಿಗೂ ಎದ್ದು ಬೇಗ ಬೇಗ ರೆಡಿಯಾಗಿ ಯಾವುದೇ ಕಾರಣಕ್ಕೂ ಲೇಟ್ ಆಗಬಾರ್ದು ಅಂತ ಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಬಂದುಬಿಟ್ಟಿತ್ತು. ಯಾಕಂದರೆ 11 o'clock ಸ್ಟಾರ್ಟ್ ಆಗ್ತಿತ್ತು ನಾಮಕರಣ. ಸೊ ನಾವೇ ಹೋಸ್ಟ್ ಮಾಡ್ತಿರೋದ್ರಿಂದ ನಾವು ಮುಂಚೆನೇ ಹೋಗಿ ಅಲ್ಲಿ ವೆಯ್ಟ್ ಮಾಡಬೇಕು ಗೆಸ್ಟ್ಸಿಗೆ. ಗೆಸ್ಟ್ ಎಲ್ಲ ಬಂದಮೇಲೆ ನಾವು ಹೋದರೆ ಚೆನ್ನಾಗಿರಲ್ಲ ಅಂತ. ಸೊ ಅದಕ್ಕೆ ಬೆಳಗ್ಗೆ ನಾನು ಚರಿತಿಗೆ ರೆಡಿ ಮಾಡಿಸ್ಬಿಟ್ಟು ನಾನು ಬೇಗ ಬೇಗ ರೆಡಿ ಆಗ್ತಿದ್ದೀನಿ. ನನ್ನ ಸ್ಯಾರಿ ನೀವು ಆಲ್ರೆಡಿ ನೋಡಿದ್ದೀರಾ. ನನ್ನ ಮೇಕಪ್ಪು ನಾನು ಯೂಶ್ವಲಿ ಹೇಗೆ ಮಾಡ್ತೀನಿ ಅಂತ ಒಂದು ಡೀಟೇಲ್ ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಪ್ರಾಡಕ್ಟ್ನೂ ನಾನು ನಿಮಗೆ ಮೆನ್ಷನ್ ಮಾಡ್ತಾ ಇದ್ದೀನಿ ಸ್ಕ್ರೀನ್ ಮೇಲೇ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ಸ್ನ ನೀವು ಚೆಕ್ ಮಾಡ್ಕೋಬೋದು. ಈಗ ನಾನು ತಿಂಡಿ ತಿಂದಿರಲಿಲ್ಲ, ಸೊ ಅರ್ಧದಲ್ಲೇ ನಾನು ಕೆಳಗೆ ಹೋಗಿ ತಿಂಡಿ ತಿನ್ಕೊಂಡು ಬಂದೆ. ಅತ್ತೆ ತಿಂಡಿ ರೆಡಿ ಇದೆ ಅಂತ ಹೇಳಿದ್ರು. ತಿಂಡಿ ಎಲ್ಲ ನಾವು ಹೊರಗಡೆನೇ ಆರ್ಡ್ರ್ ಕೊಟ್ಬಿಟ್ಟಿದ್ವಿ, ಮನೇಲಿ ಮಾಡ್ಕೊಂಡು ಕೂತ್ಕೊಂಡ್ರೆ ರೆಡಿ ಆಗೋಕ್ಕೆ ಲೇಟ್ ಆಗುತ್ತೆ ಅಂತ. ಸೊ ಈಗ ನಾನು ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ದಾದಮೇಲೆ, ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ದಾದಮೇಲೆ ಪ್ರೈಮರ್ ಅಪ್ಲೈ ಮಾಡಿದೆ. ಪ್ರೈಮರ್ ಅಪ್ಲೈ ಮಾಡಿದ ತಕ್ಷಣ ನಾನು ಈಗ ಅಂಡರ್ ಐಸ್ ಡಾರ್ಕ್ ಸರ್ಕಲ್ಸ್ನ ಕವರ್ ಮಾಡೋದಕ್ಕೆ ಅಂತ ಕಲರ್ ಕರೆಕ್ಟರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಈ ಕಲರ್ ಕರೆಕ್ಟರ್ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿದ್ದಾದಮೇಲೆ ನಾನು ಕನ್ಸಿಲರ್ನ ಅಪ್ಲೈ ಮಾಡ್ತಿದ್ದೀನಿ. ನಾನು ಮುಂಚೆ ಫೌಂಡೇಶನ್ನಲ್ಲೇ ಅಂಡರ್ ಐಸ್ನು ಕೂಡ ಕವರ್ ಮಾಡ್ಕೋತಿದ್ದೆ. ಈಗ ಡಾರ್ಕ್ ಸರ್ಕಲ್ಸ್ ತುಂಬಾ ಜಾಸ್ತಿ ಆಗೋಗಿರೋದ್ರಿಂದ ಕನ್ಸಿಲರ್ನ ಯೂಸ್ ನಾನು ಮಾಡಲೇಬೇಕಾಗತ್ತೆ. ಫೌಂಡೇಶನ್ನ ನಾನು ತುಂಬ ಮಿನಿಮಲ್ ಯೂಸ್ ಮಾಡ್ತೀನಿ. ಕೆಲವೊಂದು ಸಲ ಬರೀ ಕನ್ಸಿಲರಲ್ಲಿ ಅಷ್ಟೇ ಮ್ಯಾನೇಜ್ ಮಾಡಿಬಿಡ್ತೀನಿ. ಇದು ಒಂದು ನಮ್ಮ ಮನೆ ಫಂಕ್ಷನ್ನು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಿರೋದ್ರಿಂದ ನಾನು ಇವತ್ತು ಸ್ವಲ್ಪ ಫೌಂಡೇಶನ್ ಕೂಡ ಅಪ್ಲೈ ಮಾಡಿದ್ದೀನಿ. ಅದೂ ಕೂಡ ತುಂಬ ಅಂದರೆ ತುಂಬ ಮಿನಿಮಲ್ ಆಗಿ. ಈಗ ಅಮ್ಮ ಕೂಡ ಇಲ್ಲಿ ರೆಡಿ ಆಗೋಕ್ಕೆ ಅಂತ ಬಂದಿದ್ದಾರೆ. ನಾನು ಯಾವಾಗಲೂ ಫಸ್ಟು ಮೇಕಪ್ ಮಾಡಿಕೊಂಡು ಆಮೇಲೆ ಸ್ಯಾರಿ ಡ್ರೇಪ್ ಮಾಡ್ಕೊಳ್ಳೋದು. ಸ್ಯಾರಿ ಇವಾಗ ನಾನು ಪಿನ್ ಮಾಡಿ ರೆಡಿ ಮಾಡಿ ತಂದಿರೋದ್ರಿಂದ 2 ನಿಮಿಷನೂ ಆಗೋದಿಲ್ಲ ಅದನ್ನು ವೇರ್ ಮಾಡೋದಕ್ಕೆ. ನಾನೀಗ ನೆಕ್ಸ್ಟು ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡಿ ಐಬ್ರೋನ ಜಸ್ಟ್ ಡಿಫೈನ್ ಮಾಡಿದ್ದೀನಿ ಅಷ್ಟೇ.
ಹಾಗೆಯೇ ನೆಕ್ಸ್ಟು ನಾನು ಶುಗರ್ ಅವರ ಒಂದು 3-in-1 ಪ್ಯಾಲೆಟ್ ಇದೆ. ಇದರಲ್ಲಿ ಹೈಲೈಟರು ಇದೆ, ಬ್ರಾನ್ಸರು ಇದೆ, ಬ್ಲಷು ಇದೆ. ನಾನು ಇದನ್ನು ಈಸಿಯಾಗಿ ಕ್ಯಾರಿ ಮಾಡ್ಬೋದು ಅಂತ ಎಲ್ಲ ಕಡೆ ಇದನ್ನೇ ಕ್ಯಾರಿ ಮಾಡ್ತೀನಿ. ಬ್ರಷ್ ಸೆಟ್ಟು ಕೂಡ ನಿಮಗೆ ತೋರಿಸಿದ್ದೀನಿ ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂತ. ಇದರಲ್ಲಿ ನಾನು ಯೂಸ್ ಮಾಡೋದೇ ಒಂದು 2-3 ಬ್ರಷ್ ಅಷ್ಟೇ, ಎಲ್ಲ ಬ್ರಷು ಏನು ಯೂಸ್ ಮಾಡೋದಿಲ್ಲ. ಹಾಗೆಯೇ ಅದೇ 3 ಕಲರ್ಸಲ್ಲಿ ಮತ್ತು ಪಿಂಕ್ ಅಂದರೆ ಬ್ಲಷ್ ಶೇಡ್ ಮತ್ತು ಬ್ರಾನ್ಸರ್ ಶೇಡ್ನ ಯೂಸ್ ಮಾಡಿ ನಾನು ಸ್ವಲ್ಪ ಐ ಶ್ಯಾಡೋ ಅಪ್ಲೈ ಮಾಡಿದ್ದೀನಿ. ಈಗ ಹೈಲೈಟರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಎಲ್ಲೆಲ್ಲಿ ಹೈ ಪಾಯಿಂಟ್ಸ್ ಇದೆ ನನ್ನ ಫೇಸಲ್ಲಿ ಅಲ್ಲಿ ಅದನ್ನೇ ನಾನು ಇನ್ನರ್ ಕಾರ್ನರ್ ಆಫ್ ಮೈ ಐಸ್ನು ಯೂಸ್ ಮಾಡ್ತಿದ್ದೀನಿ ಹೈಲೈಟ್ ಮಾಡೋದಕ್ಕೆ. ಹಾಗೆ ಬ್ರಾನ್ಸರ್ನ ನಾನು ನನ್ನ ಫೇಸಿನ ಸುತ್ತ ಮತ್ತು ಕೆನ್ನೆ ಆ ಕಡೆ ಈ ಕಡೆ ಭಾಗದಲ್ಲಿ ಯೂಸ್ ಮಾಡ್ತಿದ್ದೀನಿ. ನೋಸ್ನು ಕೂಡ ಒಂಚೂರು ಶೇಪ್ ಕೊಡೋದಕ್ಕೆ ಅಲ್ಲೂ ಕೂಡ ನಾನು ಬ್ರಾನ್ಸರ್ ಶೇಡ್ನ ಯೂಸ್ ಮಾಡ್ತಿದ್ದೀನಿ. ಈಗ ಬೇಸ್ ಮೇಕಪ್ ಎಲ್ಲ ಆದಮೇಲೆ ನಾನು ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿ ಎಲ್ಲ ಪ್ರಾಡಕ್ಟ್ಸ್ನು ಸೆಟ್ ಮಾಡ್ತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಫುಲ್ ಡೇ ನಿಮ್ಮ ಮೇಕಪ್ ಆಗೇ ಇರುತ್ತೆ, ಯಾವುದೇ ಕಾರಣಕ್ಕೂ ಮೂವ್ ಆಗೋದಿಲ್ಲ. ನೀವು ಯಾವ್ಯಾವ ಪ್ರಾಡಕ್ಟ್ ಎಲ್ಲೆಲ್ಲಿ ಅಪ್ಲೈ ಮಾಡಿದ್ದೀರೋ ಅಲ್ಲೇ ಇರುತ್ತೆ. ಈಗ ನಾನು ಐಲೈನರ್ನ ಅಪ್ಲೈ ಮಾಡ್ಕೊಬಂದಿದ್ದೀನಿ. ನನ್ನ ಕ್ಯಾಮ್ರಾ ಮುಂದೆ ಐಲೈನರ್ ಅಪ್ಲೈ ಮಾಡ್ಕೊಳ್ಳೋಕೆ ಕಷ್ಟ ಅಂತ ಮಿರರ್ ಮುಂದೆ ಹೋಗಿ ಮಾಡ್ಕೊಂಡು ಬಂದೆ. ಇನ್ನು ನಾರ್ಮಲ್ ಹೇರ್ ಸ್ಟೈಲ್ ನಾನು ಬನ್ ಹೇರ್ ಸ್ಟೈಲ್ ಮಾಡಿದ್ದೀನಿ, ಯಾವುದೇ ಸ್ಪೆಷಲ್ ಹೇರ್ ಸ್ಟೈಲ್ ಮಾಡಿಲ್ಲ. ಜುವೆಲ್ಸ್ ಎಲ್ಲ ಹಾಕ್ಕೊಂಡು ಸೀರೆಲ್ಲ ಹಾಕ್ಕೊಂಡ್ಮೇಲೆ ಫೈನಲಾಗಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದು ಅತ್ತೆ ನನಗೆ ನಾನು ಸೀಮಂತಕ್ಕೆ ಕೊಡಿಸಿದ ಸೀರೆ, ಅದಾದಮೇಲೆ ಉಟ್ಟೇ ಇರಲಿಲ್ಲ. ಹಾಗೆ ಚರಿತ್ರದ ಡ್ರೆಸ್ ಕೂಡ ನಾನು ತೋರಿಸಿದ್ದೆ ಫಸ್ಟ್ ಕ್ರೈಯಲ್ಲಿ ಅತ್ತೆ ತರಿಸ್ಕೊಟ್ಟಿದ್ದು ಅಂತ, ಅದನ್ನು ಹಾಕ್ಕೊಂಡು ರೆಡಿಯಾಗಿದ್ದಾನೆ. ಸೀಮಂತಕ್ಕೆ ಹೇಳಿದಾಗೆ ನಾವು ನಾಮಕರಣ ಕೂಡ ಸ್ವಾತಿಗೆ ಮೇಕಪ್ ಮಾಡೋದಕ್ಕೆ ಶರ್ಮಿಳಾ ಅವ್ರಿಗೆ ಹೇಳಿಬಿಟ್ಟಿದ್ವಿ. ಅವ್ರದ್ದು ಮೇಕಪ್ಪು ತುಂಬ ಡೀಸೆಂಟಾಗಿ ಚೆನ್ನಾಗಿರುತ್ತೆ ಅಂತ. ಸೊ ಸ್ವಾತಿ ಎಲ್ಲ ರೆಡಿ ಆಗಿದ್ದಾದಮೇಲೆ ಶರ್ಮಿಳಂಗೆ ಕೂಡ ಮನೆಗೆ ಕಳಿಸ್ಕೊಟ್ಬಿಟ್ಟು ನಾವೀಗ ಹಾಲಿಗೆ ಬಂದಿದ್ದೀವಿ. ಹಾಲಲ್ಲಿ ಡೆಕೋರೇಷನ್ ಎಲ್ಲ ರೆಡಿಯಾಗಿದೆ, ಸ್ಟೇಜ್ ಕೂಡ ಎಲ್ಲನೂ ಸೆಟಪ್ ಮಾಡ್ತಾಯಿದ್ರು. ಸೊ ಈಗ ಸ್ಟೇಜ್ ಡೆಕೋರೇಷನ್ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ತೊಟ್ಲು ಡೆಕೋರೇಷನ್ನು, ಈ ಕಡೆ ನೇಮ್ ರಿವೀಲಿಗೆ ಒಂದು ಬೋರ್ಡು ಎಲ್ಲನೂ ಸೆಟಪ್ ಆಗಿದೆ. ನಾವು ಅಂದ್ಕೊಂಡಾಗೆ ಗೆಸ್ಟ್ ಹೋಗೋಕ್ಕೂ ಮುಂಚೆನೇ ಹೋಗಿದ್ವಿ. ಅದಾದಮೇಲೆ ಒಬ್ಬೊಬ್ಬರೇ ಗೆಸ್ಟ್ ಅರೈವ್ ಆಗೋಕ್ಕೆ ಸ್ಟಾರ್ಟ್ ಆದರು. ಸೊ ಆರಾಮಾಗಿ ನಾವೆಲ್ಲರೂ ಇನ್ವೈಟ್ ಮಾಡೋಕ್ಕೆ ಕರೆಕ್ಟ್ ಆಯಿತು. ನಿಮಗೆ ಎಂಟ್ರೆನ್ಸ್ ಡೆಕೋರೇಷನ್ ಆಗಿರ್ಬೋದು, ಸ್ಟೇಜ್ ಡೆಕೋರೇಷನು, ತೊಟ್ಲು ಡೆಕೋರೇಷನ್ ಎಲ್ಲ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ತೊಟ್ಲು ಶಾಪಿಂಗಿಗೆ ನಾನು ಹೋದಾಗೂ ಕೂಡ ವ್ಲಾಗ್ ಮಾಡಿದ್ದೆ, ಅದನ್ನು ಆನ್ಲೈನಲ್ಲಿ ತರಿಸ್ತಾಳೆ ಅಂತ ಹೇಳಿದ್ದೆ. ಲವ್ ಲ್ಯಾಪ್ ಬ್ರ್ಯಾಂಡಿಂದು ತೊಟ್ಲು ತರಿಸಿದ್ದಾಳೆ, ಅದ್ರ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದು ಕೂಡ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ, ಒಳ್ಳೆ ಕಲರು ಕೂಡ ಇದೆ. ನಾವೇ ಮನೆಯಲ್ಲಿ ಫಿಟ್ ಮಾಡ್ಕೊಳ್ಳೋದು, ಅವರು ಕೀ ಕೂಡ ಕೊಟ್ಟಿರ್ತಾರೆ ಅದನ್ನು ಫಿಟ್ ಮಾಡ್ಕೊಳ್ಳೋಕ್ಕೆ ಅಂತ. ಈಗ ಸಂದೀಪ್ ಮತ್ತು ಸಂದೀಪ್ ಫ್ಯಾಮಿಲಿ ಕೂಡ ಬಂದಿದ್ದಾರೆ. ಈಗ ಪೂಜೆಗೆ ಕೂತ್ಕೊಂಡಿದ್ದಾರೆ. ಪೂಜಾರಿ ಏನೇನು ಪ್ರೊಸೀಜರ್ ಇದೆ ಅದನ್ನೆಲ್ಲ ಮಾಡಿದ್ದಾದಮೇಲೆ ಮಗುಗೆ ಒಂದು ಸ್ವಲ್ಪ ಜೇನುತುಪ್ಪನ ನೆಕ್ಕಿಸ್ಬಿಟ್ಟು ಅದಾದಮೇಲೆ ತೊಟ್ಲು ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ. ಈ ತೊಟ್ಲು ಒಳಗಡೆ ಹಾಕೋ ಬೆಡ್ಡಿಂಗ್ ಕೂಡ ಸ್ವಾತಿ ಆನ್ಲೈನಲ್ಲಿ ತರಿಸಿ ರೆಡಿ ಮಾಡಿ ಇಟ್ಬಿಟ್ಟಿದ್ದಾಳೆ. ಇದರಿಂದ ಪಾಪುಗೆ ಆ ಕಡೆ ಈ ಕಡೆ ಕೈ ಆಡಿಸ್ದಾಗ, ಕಾಲಾಡಿಸ್ದಾಗ ತಗಲೋದು, ನೋವಾಗೋದು, ತಗಲ್ಸ್ಕೊಳ್ಳೋದು ಇದೇನೂ ಇರಲ್ಲ. ಕುಷನ್ ಸುತ್ತನೂ ಇರುತ್ತೆ, ಹಾಗೆ ಕೆಳಗಡೆನೂ ಇರುತ್ತೆ ಅಂತ. ಈಗ ನೀವೇನು ನೋಡ್ತಿದ್ದೀರಾ, ಇವರೆಲ್ಲರೂ ಕಾರ್ತಿಕ್ ಕಸಿನ್ಸು. ಅವರೆಲ್ಲರೂ ತುಂಬ ಖುಷಿಯಿಂದ ಬಂದು ನಮ್ಮ ಜೊತೆಗೆಲ್ಲ ಇದ್ದೋಗಿದ್ದು ನಮಗೆ ತುಂಬ ಖುಷಿ ಆಯಿತು. ಎಲ್ರಿಗೂ ಅವರೇ ಕೂತ್ಕೊಂಡು ಕಂಕಣ ಕಟ್ಟಿ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ, ಒಬ್ರಿಗೊಬ್ರು ಕಟ್ಕೊಳ್ಳಿ ಅಂತ. ನಾವು ಇನ್ವೈಟ್ ಮಾಡಿದ ಪ್ರತಿಯೊಬ್ಬರೂ ಬಂದಿದ್ದರು, ಯಾರೂ ಮಿಸ್ ಔಟ್ ಆಗಿರಲಿಲ್ಲ. ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಪ್ರೋಗ್ರಾಮ್ ತುಂಬ ಚೆನ್ನಾಗಾಯಿತು. ಈಗ ಪಾಪುನೂ ಕೂಡ ಬಂದು ಸ್ವಾತಿ ತೊಡೆ ಮೇಲೆ ಕೂತಿದ್ದಾನೆ. ನಾನು ಆಗಲೇ ಹೇಳ್ದಾಗೆ ಈಗ ಶಾಸ್ತ್ರ ನಡೀತಾ ಇದೆ. ಚರಿತಿಗೆ ಕಾರ್ಗಳಂದರೆ ತುಂಬ ಇಷ್ಟ ಅಂತ ನಿಮಗೆ ಗೊತ್ತು. ಸೊ ಇಲ್ಲಿ ಬಾಲ್ಕನಿಯಿಂದ ಕಾರ್ಗಳು ಕಾಣುತ್ತೆ, ರೋಡ್ ಕಾಣುತ್ತೆ ಅಂತ ಗೊತ್ತಾಯಿತು. ಸೊ ಅವನು ಅಲ್ಲೇ ಸೆಟ್ಲಾಗಿಬಿಟ್ಟಿದ್ದಾನೆ ಕಾರ್ ನೋಡಿಕೊಂಡು. ಇಲ್ಲಿ ಒಳಗಡೆ ಮಗುಗೆ ಆರತಿ ಮಾಡೋದಕ್ಕೆ ಅತ್ತೆ ಮತ್ತು ಸೌಮ್ಯಕ್ಕ ಎಲ್ಲ ರೆಡಿ ಮಾಡ್ಕೋತಿದ್ದಾರೆ. ಸೌಮ್ಯಕ್ಕ ಸಂದೀಪ್ ಅವ್ರ ಅಕ್ಕ. ಸೊ ಆರತಿ ತಟ್ಟೆ ರೆಡಿ ಆಗ್ತಾ ಇದೆ. ಹಾಗೆ ಮಕ್ಕಳೆಲ್ಲನೂ ಫುಲ್ ಎಕ್ಸೈಟ್ ಆಗಿದ್ದಾರೆ ಪಾಪುನ ತೊಟ್ಲಿಗೆ ಹಾಕಿದ ತಕ್ಷಣ ತೂಗೋದಕ್ಕೆ ಅಂತ. ನಾಮಕರಣ ಮಾಡ್ತಿರೋದು ಪುಟಾಣಿಗೆ 5ನೇ ತಿಂಗಳು ಈಗ ಆ ಟೈಮಲ್ಲಿ. ಸೊ ಅವನು ಹಾಲು ಬಿಟ್ಟು ಬೇರೆ ಏನು ಕುಡ್ದೇ ಇಲ್ಲ, ಟೇಸ್ಟು ಕೂಡ ನೋಡಿಲ್ಲ, ಏನು ಸಾಲಿಡ್ಸ್ ಕೂಡ ಸ್ಟಾರ್ಟ್ ಮಾಡಿಲ್ಲ. ಅದ್ರ ಜೊತೆಯಲ್ಲಿ ಅವನಿಗೆ ಫಸ್ಟ್ ಟೈಮ್ ಜೇನುತುಪ್ಪ ನೆಕ್ಸಿದ್ದು. ಸೊ ಅವನಿಗೆ ಟೇಸ್ಟ್ ತುಂಬ ಇಷ್ಟ ಆಯಿತು, ಚೆನ್ನಾಗಿ ತಿಂದ. ಈಗ ಕೊನೆಯದಾಗಿ ಎಲ್ಲ ಶಾಸ್ತ್ರ ಮುಗೀತು. ಪಾಪುಗೆ ಮತ್ತು ದೇವರಿಗೆ ಎಲ್ಲ ಆರತಿ ಎತ್ತುತ್ತಾ ಇದ್ದಾರೆ. ಅದಾದಮೇಲೆ ತೊಟ್ಲು ಶಾಸ್ತ್ರ ನಡೆಯುತ್ತೆ. ತೊಟ್ಲು ಶಾಸ್ತ್ರ ನೀವು ಚರಿತ್ರದ ತೊಟ್ಲು ಶಾಸ್ತ್ರ ನಾಮಕರಣದ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ. ನಮ್ಮ ಕಡೆ ಪ್ರೊಸೀಜರ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ತೊಟ್ಲಲ್ಲಿ ಕಾಳುಗಳು, ಬೆಂದಿರೋ ಅಂಥ ಕಾಳುಗಳನ್ನು ಹಾಕ್ತಾರೆ. ಸಣ್ಣ ಸಣ್ಣ ಮಕ್ಕಳೆಲ್ಲ ಬಂದು ಆ ಕಾಳನ್ನು ಎತ್ಕೊಂಡು ತಿನ್ನಬೇಕು ಫಸ್ಟಿಗೆ. ಅದಾದಮೇಲೆ ಒಂದು ಗುಂಡ್ಕಲ್ಲು ಅಂತ ಏನಂತಾರೆ, ಅದನ್ನು ಫಸ್ಟು ತೊಟ್ಲಿಗೆ ಹಾಕಿ ತೊಟ್ಲು ಸುತ್ತ ಹೀಗೆ ರೊಟೇಟ್ ಮಾಡ್ತಾರೆ. ಅದಾದಮೇಲೆ ಗುಂಡ್ಕಲ್ಲು ತೆಗೆದ್ಬಿಟ್ಟು
ಪಾಪುನ ತೊಟ್ಲಿಗೆ ಹಾಕ್ತಾರೆ. ಅದೇ ರೀತಿ ಪ್ರೊಸೀಜರ್ನ ಫಾಲೋ ಮಾಡಿ. ಅದು ಯಾಕೆ ಏನು ಅಂತ ಗೊತ್ತಿಲ್ಲ, ಆ ಥರ ನಮ್ಮ ಕಡೆ ಇರೋದೇ ಅದೇ ರೀತಿ ಪದ್ಧತಿ. ನಿಮ್ಮ ಕಡೆ ಎಲ್ಲ ನಾಮಕರಣ ತೊಟ್ಲು ಶಾಸ್ತ್ರ ಯಾವ ಥರ ಮಾಡ್ತಾರೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಈಗ ತೊಟ್ಲು ಪೂಜೆ, ತೊಟ್ಲು ಸುತ್ತ ಎಲ್ಲ ಎಲೆ ಅಡಿಕೆ ಹಣ್ಣು ಎಲ್ಲ ಇಟ್ಬಿಟ್ಟು ಅದಕ್ಕೂ ಕೂಡ ಪೂಜೆ ಮಾಡಿ ಆಮೇಲೆ ನಾನು ಹೇಳಿದ್ದೆಲ್ಲ 1 by 1 ಪ್ರೊಸೀಜರ್ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಎಲ್ಲ ಶಾಸ್ತ್ರನೂ ಸೋದರತ್ತೆ ಮಾಡಬೇಕು. ಸೊ ಸಂದೀಪ್ ಅವ್ರ ಅಕ್ಕ ಸೌಮ್ಯಕ್ಕನ್ನೇ ಎಲ್ಲ ಮಾಡ್ತಾಯಿದ್ದಾರೆ. ಈಗ ನಾನು ಹೇಳಿದ್ನಲ್ಲ, ಕಾಳುಗಳನ್ನೆಲ್ಲ ನೆನೆಸಿ ಬೇಯಿಸ್ಕೊಂಡು ಬಂದಿದ್ದಾರೆ. ಅದನ್ನು ತೊಟ್ಲಲ್ಲಿ ಒಂದು ಪಂಚೆ ಹಾಸ್ಬಿಟ್ಟು ಅದರಲ್ಲಿ ಸ್ಪ್ರೆಡ್ ಮಾಡ್ತಾಯಿದ್ದಾರೆ. ಪುಟಾಣಿ ಮಕ್ಕಳೆಲ್ಲ ಸುತ್ತ ಬಂದು ಈಗ ಅದನ್ನು ಎತ್ಕೊಂಡು ತಿನ್ನಬೇಕು. ಸೊ ಈಗ ಈ ಗುಂಡ್ಕಲ್ಗೆ ನಾವು ಕೆಂಪು ಬಟ್ಟೆ ಅನ್ಸುತ್ತಿದ್ದೀವಿ. ಇದನ್ನು 3 ಸತಿ ಹಾಕೋದು ತೆಗೆಯೋದು ಮಾಡಿದ್ಮೇಲೆ ಅದನ್ನು ತೊಟ್ಲಲ್ಲಿಟ್ಟು ತೂಗ್ತಾ ಇದ್ದೀವಿ. ಅದಾದಮೇಲೆ ನೆಕ್ಸ್ಟ್ ಈಗೇನು ಮಾಡಿದ್ವಿ ಅದನ್ನೇ ಮಗು ಜೊತೆ ಮಾಡಬೇಕು. ನೋಡಿ ಜರಿ ಪಾಪು 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 ಸ್ವಲ್ಪ ಇನ್ನೂ ಬರಿ ಮೇಡಮ್, ಸ್ವಲ್ಪ ಆ ಕಡೆ ಕರ್ಕೊಳ್ಳಿ. ಈ ಕಡೆ ಬರಿ. ಈಗ ಪುಟಾಣಿ ಅವ್ರ ಅತ್ತೆ ಪುಟಾಣಿ ಕಿವಿಯಲ್ಲಿ 3 ಸತಿ ಅವನ ಹೆಸರು ಹೇಳಿದ್ದಾಗಿದೆ. ಬಟ್ ಬಂದಿರೋರ್ಗೆ ಯಾರಿಗೂ ಅವನ ಹೆಸರು ಇನ್ನೂ ಗೊತ್ತಾಗಿಲ್ಲ. ಅದನ್ನು ರಿವೀಲ್ ಮಾಡೋದಕ್ಕೆ ಅಂತ ಒಂದು ಸ್ವಾತಿ ಸೆಟಪ್ ಮಾಡಿಸಿದ್ದಾಳೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ, ಅವಾಗ ಗೊತ್ತಾಗುತ್ತೆ ನಿಮಗೂ ಕೂಡ ಮಗು ಹೆಸರೇನು ಅಂತ. ಈಗ ಸ್ವಾತಿ ಅವರ ನಾದ್ನಿಗೆ ಮಡ್ಲಕ್ಕಿ ಕೊಟ್ಟಿದ್ದಾಳೆ. ಈಗ ನಾವು ಸ್ವಾತಿ ಸಂದೀಪ್ನ ಕೂರಿಸ್ಬಿಟ್ಟು ಅವ್ರಿಗೂ ಕೂಡ ಅರ್ಶಿನ ಕುಂಕುಮ ಹಚ್ಚಿ ಸ್ವಾತಿಗೆ ಮಡ್ಲಕ್ಕಿ ಕೊಡೋ ಟೈಮು. ಮೇಡಮ್ ಇಲ್ಲಿ ನೋಡಿ ಮೇಡಮ್, ಕ್ರಾಸ್ ಹಾಕಿ ಮೇಡಮ್, ಇಲ್ಲಿ ನೋಡಿ ನೀವು. ಥ್ಯಾಂಕ್ ಯು. ಇಲ್ಲಿ ನೋಡಿ ಮೇಡಮ್, ಇಲ್ಲಿ ನೋಡಿ. ಈ ತಗೊಳಮ್ಮ ನಿಂದು. ಹಾಲ್ ತುಂಬ ಜನ ಸೇರಿರೋದು ನೋಡಿ ತುಂಬ ಖುಷಿ ಆಯಿತು. ಎಲ್ಲರೂ ಬಂದಿದ್ದರು, ನಾವು ಕರೆದಿದ್ದವರೆಲ್ಲರೂ.
ಅದಾದಮೇಲೆ ನೆಕ್ಸ್ಟು ಪುಟಾಣಿಗೆ ಎಲ್ಲರೂ ಬಂದು ಪ್ರೆಸೆಂಟ್ಸ್ ಕೊಡೋಕ್ಕೆ ಅಂತ ಕಾಯ್ತಾಯಿದ್ರು. ಫಸ್ಟಿಗೆ ಅವ್ರ ಅಜ್ಜಿ ತಾತ ಅವನಿಗೊಂದು ಗೋಲ್ಡ್ ಸರ ಮಾಡಿಸ್ಕೊಂಡು ಬಂದಿದ್ದರು, ಚೈನು, ಅದನ್ನು ಹಾಕ್ತಾಯಿದ್ದಾರೆ. ನಾನು ಸಣ್ಣ ಪೆಂಡೆಂಟ್ ತೊಗೊಂಡೋಗಿದ್ನಲ್ಲ, ಅವ್ರು ಸರ ಹಾಕೋ ಟೈಮ್ಗೆ ಆ ಸರಕ್ಕೇ ಪೆಂಡೆಂಟ್ ಪೋಣಿಸಿ ಹಾಕಿದೆ. ಸೊ ಚೆನ್ನಾಗಿ ಕಾಣಿಸ್ತಿತ್ತು ಅವನಿಗೆ ಆ ಸರ ಪೆಂಡೆಂಟ್ ಕಾಂಬಿನೇಷನ್ನು. ಈಗ ನೇಮ್ ರಿವೀಲ್ ಟೈಮು. ಸೊ ಸ್ವಾತಿ ಎಲ್ಲರೂ ಕರಿತಾ ಇದ್ದಾಳೆ ಬೋರ್ಡ್ ಹತ್ರ. ಹಾಗೆಯೇ ದೊಡ್ಡದಾಗಿ ಮಾಡಿಸಿದ್ದಾಳೆ, ಹಾಲಲ್ಲಿ ಕೊನೆಯಲ್ಲಿ ಕೂತಿರೋರವರೆಗೂ ಕಾಣಿಸ್ಬೇಕು ಹೆಸರು, ಆ ರೀತಿ ಮಾಡಿಸಿದ್ದಾಳೆ. ನಿಮಗೂ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಏನು ಹೆಸರು ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕಮೆಂಟ್ ಸೆಕ್ಷನಲ್ಲಿ ಗೆಸ್ ಮಾಡ್ಬೋದು ನೀವು ಮಗುಗೆ ಏನು ಹೆಸರಿಟ್ಟಿದ್ದೀವಿ ಅಂತ. ಸೊ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.